Vivo ऑल मोबाइल एंड Vivo T2X में लैंग्वेज सेट कैसे करे है। फर्स्ट ऑप्शन सेटिंग से जाएंगे। सेटिंग में लैंग्वेज सर्च करेंगे। लैंग्वेज सर्च करेंगे। यही से लैंग्वेज क्लिक करेंगे। फिर फर्स्ट ऑप्शन ये लैंग्वेज सेव करेंगे। यार लैंग्वेज ये नेपाली, मराठी, हिंदी, कन्नड़ा लैंग्वेज सेव करे सेट करेंगे। ये लैंग्वेज ओके। एक कन्नड़ बात करेंगे। ನೀವು ವಿವೋ ಮೊಬೈಲಲ್ಲಿ ಅಥವಾ ವಿವೋ T2X ನಲ್ಲಿ ಲ್ಯಾಂಗ್ವೇಜ್ ಆ್ಯಡ್ ಮಾಡತ್ತಂದ್ರೆ ಹೇಗೆ ಮಾಡ್ಬೇಕಂತ ಹೇಳ್ಕೊಡ್ತೀನಿ। ಫಸ್ಟ್ ಸೆಟ್ಟಿಂಗ್ದಾಗ ಬರ್ರಿ। ಸೆಟ್ಟಿಂಗ್ದಾಗ ಬಂದು ಲ್ಯಾಂಗ್ವೇಜ್ ಸರ್ಚ್ ಮಾಡಿರಿ। ಲ್ಯಾಂಗ್ವೇಜ್ ಸರ್ಚ್ ಮಾಡಿದ್ರೆ ಲ್ಯಾಂಗ್ವೇಜ್ ಆಪ್ಷನ್ ಬರ್ತಾವೆ। ಆ ಲ್ಯಾಂಗ್ವೇಜ್ ಆಪ್ಷನ್ ಕ್ಲಿಕ್ ಮಾಡಿ ಯಾವ ಲ್ಯಾಂಗ್ವೇಜ್ ಕ್ಲಿಕ್ ಮಾಡಿ ಇಲ್ಲಿ ಆಪ್ಷನ್ ಬರ್ತಾವೆ। ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಅದು ಡೌನ್ಲೋಡ್ ಮಾಡ್ಕೊಂತೀನಿ ಸ್ಟಾರ್ಟ್ ಮಾಡ್ಬೋದು। ये सेटिंग में लैंग्वेज सर्च करेंगे। ये बात नहीं है लैंग्वेज ऑप्शन ओके, नो टेंशन। सेटिंग में जाएंगे तो सिस्टम मैनेजमेंट में क्लिक करेंगे। ये ऑप्शन सिस्टम मैनेजमेंट, इधर से सिस्टम मैनेजमेंट में ऑप्शन क्लिक करो। क्लिक करेंगे ऑप्शन में सिस्टम नेविगेशन, ग्लोबल सर्च, मल्टी टर्बन्स, ये लैंग्वेज एंड इनपुट ऑप्शन है। एक क्लिक में ये लैंग्वेज ऑप्शन, ये ऐड लैंग्वेज क्लिक करेंगे। ये लैंग्वेज ऐड करेंगे ओके। फिर कन्नड़ बात करेंगे। ಈಗ ನಿಮ್ಗೆ ಈಗ ಲ್ಯಾಂಗ್ವೇಜ್ ಸರ್ಚ್ ಮಾಡೋದ, ಆದರೆ ನೀವು ಲ್ಯಾಂಗ್ವೇಜ್ ಆಪ್ಷನ್ ಹೊಡಿತೀರಿ, ಸರ್ಚ್ ಮಾಡ್ತೀರಿ, ಲ್ಯಾಂಗ್ವೇಜ್ ಬರಲ್ಲ। ಹಾಳಾಗಿ ಹೆಂಗೆ ಮಾಡ್ಬೇಕಂದ್ರೆ ವಿವೋದಾಗ ವಿವೋ ಆಲ್ ಮೊಬೈಲ್ಸ್ ಮತ್ತು ವಿವೋ T2 ಮೊಬೈಲ್ಸ್ ನೀವು ಏನು ಮಾಡಬೇಕು, ಫಸ್ಟ್ ಹೆಂಗೆ ಆಪ್ಷನ್ನ ಸೆಟ್ಟಿಂಗ್ದಾಗ ಹೋಗಿ ಕೆಳಗೆ ಬಂದು ಸ್ವಲ್ಪ ಸಿಸ್ಟಮ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ। ಸಿಸ್ಟಮ್ ಮ್ಯಾನೇಜ್ಮೆಂಟ್ ಕ್ಲಿಕ್ ಮಾಡಬೇಕು। ಇಲ್ಲಿ ಬರ್ತದೆ ಆಪ್ಷನ್ ಏನದ ಲ್ಯಾಂಗ್ವೇಜ್ ಆ್ಯಂಡ್ ಇನ್ಪುಟ್ ಅಂತ ಬರ್ತದೆ ಆಪ್ಷನ್। ಆಮೇಲೆ ಕ್ಲಿಕ್ ಮಾಡಿ ಮೊದಲಿಗೆ ಐತೆ ಒನ್ಲಿ ಲ್ಯಾಂಗ್ವೇಜ್ ಅಂತ ಕ್ಲಿಕ್ ಮಾಡಿ ಅದ್ರ ಮ್ಯಾಗ ಈ ಇಂಗ್ಲೀಷ್ ಇರ್ತದೆ। ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಅದ್ರ ಲ್ಯಾಂಗ್ವೇಜ್ ಆ್ಯಡ್ ಮಾಡ್ಕೋಬೋದು। ಕನ್ನಡ, ಮರಾಠಿ, ಹಿಂದಿ, ಉರ್ದು, ತಮಿಳು ನಿಮ್ಗೆ ಬೇಕಾದ ಲ್ಯಾಂಗ್ವೇಜ್ ಆ್ಯಡ್ ಮಾಡ್ಕೋಬೋದು।